ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೋನು ಸಂತು ವ್ಲಾಗ್ಸ್. ಹಾಗೆ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಇವತ್ತು ಒಂದು ಫ್ರೈಡೇ ಈವ್ನಿಂಗಿಂದ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತೇನಪ್ಪ ವಿಶೇಷ ಅಂದರೆ ಪೇಷಂಟ್ ಮಲ್ಕೊಂಡ್ಬಿಟ್ಟಿದ್ದಾರೆ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಧನ್ಯವಾದಗಳು. ಪೇಷಂಟ್ ಆಗಿಬಿಟ್ಟಿದ್ದಾರೆ ಬರ್ತಡೇ ದಿನಾನೇ. ಅವರು ಅವನು ಹೋದ ಹೋಮ್ವರ್ಕ್ ಎಲ್ಲ ಮುಗಿಸಿ ಇವತ್ತು ಬೇಗ ಮಾಡಿದ್ದಾನೆ. ಹಾಗೆ ಇವತ್ತು ಬನ್ನಿ ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡೋಣ. ಇವತ್ತಂತ ಸೆಲೆಬ್ರೇಷನ್ ಅವೆಲ್ಲ ಏನೂ ಇಲ್ಲ ನಮ್ಮ ಮನೇಲಿ. ಅವೆಲ್ಲ ವಯಸ್ಸಾಗೋಯ್ತು ನಮಗೆ. ಇವಾಗೆಲ್ಲ ಏನಿದ್ರು ನಮ್ಮ ಮಕ್ಕಳು ಸೆಲೆಬ್ರೇಷನ್, ನಾವು ಸೆಲೆಬ್ರೇಷನ್ ಮಾಡ್ಕೊಳ್ಳೋ ಟೈಮ್ ಇಲ್ಲ. ಇವತ್ತು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ನಮ್ಮ ಪಿಳ್ಳೆ ಕಾಣಿಸ್ತಾ ಇಲ್ಲ ಅಂದರೆ ನಮ್ಮ ಪಾಪು ಕಾಣಿಸ್ತಾ ಇಲ್ಲ. ಅವಳು ಇವ್ರ ಡ್ಯಾಡಿ ಹುಷಾರಿರ್ಲಿಲ್ವಲ್ಲ, ಹಾಗಾಗಿ ನೋಡಿ ಅಲ್ಲಿಗೆ ಬಿಟ್ಟು ಮಾತಾಡ್ತೀನಿ. ನಮ್ಮ ಪಾಪು ಅವ್ರ ಅಪ್ಪಂಗೆ ಹುಷಾರಿರ್ಲಿಲ್ವಲ್ಲ, ಹಾಗಾಗಿ ಮಂಜು ಅಕ್ಕ ಅವ್ರ ಮನೆಗೆ ಹೋಗಿದ್ದಾಳೆ. ಸ್ವಲ್ಪ ಹಾಸ್ಪಿಟಲ್ಲು ಎಲ್ಲ ಹೋಗ್ತಾ ಇದ್ವಿ ಡೈಲಿ. ಬೆಳಗ್ಗೆ ಸಾಯಂಕಾಲ ಇಂಜೆಕ್ಷನ್ ಇತ್ತು ಹಾಕ್ಸ್ಕೊಳ್ಳೋಕ್ಕೆ ಅಂತ, ಹಾಗಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವಳನ್ನ ಮಂಜು ಅಕ್ಕ ಅವ್ರ ಮನೆಗೆ ಪ್ಯಾಕಪ್ ಮಾಡಿ ನಾಳೆ ಬರ್ತಾಳೆ ಪಾಪು. ಆದರೆ ನಮಗೆ ಬೇಜಾರು, ನಮ್ಮ ಪಾಪು ಇಲ್ಲ ಅಂದರೆ ಬೋರ್ ಹೊಡಿಯುತ್ತೆ. ಸುಮ್ಮನೆ ಕೂತ್ಕೋಬೇಕು, ಕೆಲಸ ಎಲ್ಲ ಬೇಗ ಆಗೋಗುತ್ತೆ, ಸುಮ್ಮನೆ ಕೂರಬೇಕು. ಹಾಗೆ ಬನ್ನಿ ಇವಾಗ ಜ್ಯೂಸ್ ಮಾಡ್ತಾಯಿದ್ದೀನಿ, ಕರ್ಬೂಜ ಜ್ಯೂಸ್. ಕ್ಯೂ ಯು ಹ್ಯಾವ್ ಮೆಮೊರೀಸ್ ವಿತ್ ಸಂತೋಷ್ ಅಂತ. ಕರ್ಬೂಜ ಇವಾಗ ಕಾಫಿ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೀವಿ. ನಾನೇನ ತಲೆನೋವಿದ್ರೆ ಮಾತ್ರ ಕಾಫಿ ಕುಡಿತಾ ಇದ್ದೀನಿ. ಒಂದು ವಾರ ಆಯಿತು. ಶನಿವಾರ ವ್ಲಾಗ್ ಮಾಡಿದ್ದವಳು ನಾನು, ಇವತ್ತೇ ಶುರು ಮಾಡಿರೋ ಶುಕ್ರವಾರ. ಏನೋ ನನಗೆ ನನ್ನ ವ್ಲಾಗ್ಗೆ ಒಂಥರ ದಿಗ್ಬಂಧನ ಹಾಕ್ಬಿಟ್ಟವ್ರ ಯಾರಾದರೂ ಏನಾದರೂ ಅಂತ. ನಾನು ವ್ಲಾಗ್ ಶುರು ಮಾಡ್ಕೊತೀನಿ, ಮಾಡ್ತಾ ಒಂದೆರಡು ಸತಿ ಕಂಟಿನ್ಯೂಸ್ಸಾಗಿ ಮಾಡ್ತೀನಿ 2 ದಿನ. ಆಮೇಲೆ ನೋಡಿದ್ರೆ 3ನೇ ದಿನಕ್ಕೆ ಏನೋ ಒಂದು ಅಡೆತಡೆ ಬಂದ್ಬಿಟ್ಟು ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಆ ಥರ ಆಗಿಬಿಟ್ಟಿರುತ್ತೆ. ಯಾಕೋ ಏನೋ ಅವ್ರಿಗೆ ಎಲ್ಲಿ ಸರಿ ಇಲ್ಲ, ನನಗೆ ವ್ಲಾಗ್ ಸರಿ ಇಲ್ಲ ಅನಿಸ್ತಾ ಇದೆ ಅಲ್ವಾ ರೀ? ಹಾಂ ಶ್ರೀರಾಮ ನವಮಿ ಜ್ಞಾಪನ ಬರ್ತೈತೆ. ಕರ್ಬೂಜ ವಾಸನೆ. ಸಕ್ಕರೆ ಹಾಕ್ಬೇಕಾ? ಹಾಂ, ವಿತೌಟ್ ಶುಗರ್ ಮಾಡ್ತಾ ಇರೋದು ನಾನು. ಅಂಗಡೀಲಿ ಇಲ್ಲೇ ಪಕ್ಕದಲ್ಲೇ ಇದೆ, ಬಸ್ ಸ್ಟಾಪಲ್ಲೇ ಜ್ಯೂಸ್ ಅಂಗಡಿ. ಏನಂದರೆ ಈ ಕರ್ಬೂಜ ಜ್ಯೂಸು ಅಂತ ತೊಗೊಂತೀವಿ, ಬರೀ ನೊರೆ, ಆಮೇಲೆ ನೀರೇ ಇರ್ತೈತೆ. ನಾವು ಮನೇಲಿ ಮಾಡ್ಕೊಂಡು ಕುಡಿದ್ರೆ ಎಷ್ಟು ಗಟ್ಟಿಗೆ. ಮೂಸಂಬಿ ಜ್ಯೂಸು ಅಷ್ಟೇ, ಅಲ್ಲಿ ಕುಡಿದ್ರೆ ನಾವು ತಂಪು ಅಂದ್ಬಿಟ್ಟು ಅಲ್ಲೋಗಿ ಕುಡಿತೀವಿ, ನೋಡಿದ್ರೆ ಬರೀ ನೀರು ನೊರೆನೇ ಇರ್ತೈತೆ ಆ ಜ್ಯೂಸಲ್ಲಿ. ಅದಕ್ಕೆ ನಾವು ಇನ್ಮೇಲೆಲ್ಲ ಮನೇಲೇ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಎಷ್ಟು ದಿನ ಪಾಲಿಸ್ತೀವಿ ಅಂತ. ನಾನು ಪಾಲಿಸ್ತೀನಿ, ಪಾನಿಪುರಿ ಘಟನೆ ಬಂದರೆ ಮಾತ್ರ ಪಾಲಿಸಲ್ಲ ನಾನು. ಆಯಿತಾ? ಅರ್ಧ ಮಾಡ್ತೀನಿ ಅಲ್ವಾ, ಸಾಕು. ಇನ್ನರ್ಧ ನಾಳೆ ಮಾಡ್ಕೊಳ್ಳೋಣ. ಒಂದು ಪೂರ್ತಿ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಕೂಲ್ ಕರ್ಬೂಜ ಜ್ಯೂಸ್ ಕುಡಿಯೋಲ್ಲ ಅವನೇ ವಾಟರ್ ಮೆಲನ್, ಮೂಸಂಬಿ ಅಷ್ಟೇ. ಯಾವ ಜ್ಯೂಸು ಕುಡಿಯೋಲ್ಲ ಅವನು. ಫ್ರೂಟ್ ಜ್ಯೂಸ್, ಒಂದು ಮ್ಯಾಂಗೋ ಕುಡಿಯೋಲ್ಲ, ಒಂದು ದಾಳಿಂಬೆ ಕುಡಿಯೋಲ್ಲ. ಈಗ ದೇವಸ್ಥಾನದಿಂದ ತಗೊಂಬಂದಿದ್ದಂಥ ಕಳ್ಳೆಪುರಿ ತಿಂತಾ ಇದ್ದೀವಿ. ಅವರು ಯಾರ ಜೊತೆ ಮಾತಾಡ್ತಾವಳು ಇದ್ದಕ್ಕಿದ್ದಂಗೆ ಅಂತ ನೋಡ್ತಾವ್ರೆ, ಅದಕ್ಕೆ ನಗು ಬಂತು.
My favorite. मात्र कोणाचं आमाशी हां तिथंच तर चेकअप दुसरा मात्र लिहून दिली ಇನ್ ಸಮಾಚಾರ ಹೇಳ್ಬೇಕು ಸಮಾಚಾರ ಆಫ್ಟರ್ ಲಾಂಗ್ ಟೈಮ್ ನಿಮ್ಮನ್ನು ಭೇಟಿ ಆಗುತ್ತಿದ್ದೇವೆ ನೋಡಿ ಗಾಯ್ಸ್, ನಾವೇ ನೋಡು 1 ತಿಂಗಳಾಗೈತೆ. ಬನ್ನಿ ಬನ್ನಿ ಬನ್ನಿ. ಥ್ಯಾಂಕ್ ಯು, ಧನ್ಯವಾದಗಳು. ದೋಸ್ತ ಕಾಚಾ ದೋಸ್ತಗಳು. ಆರೋಗ್ಯ ಕೊಟ್ಟು ಭಗವಂತ ಕಾಪಾಡಲಿ. ಇವತ್ತಿಂದ ರಾಜ್ಯೋಗ ಅಲ್ಲ. ಹೌದಾ ನಮ್ಮಂತ ಇದ್ರೆ ಮಿಕ್ಸ್ ಪಕ್ಸ್ ಇಲ್ಲ. ನಮ್ಮ ಮನೇಲಲ್ಲ. ಮಸಾಲೆ ಮಾಡ್ತಾ ಇದೆ. ಹೌದಾ ಈಗ ಮಿಕ್ಸ್ ವಾಸನೆ ನಂದು. ಹೌದಾ ಮಸಾಲೆ ವಾಸನೆ ನಂದು. ತಿನ್ನವೆಲ್ಲ ತಿನ್ನಲ್ಲ. ಲೈಟ್ ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಓ ನೆಕ್ಸ್ಟ್ ಬೋಲ್ ರೇ ಕಾಲೈನ ಡಿ ಯೋರ್ ಸಂತೋಷ ಮನ್ಸಾಗ ಇದರದೇ ಥ್ಯಾಂಕ್ ಯು. ಬರ ನಾನು ಹೆಂಗೆ ಕಲ್ತಿದ್ದೆ. उसको परो करे होता नहीं ಸಿಂಪಲ್ ಬರ್ತಾರೆ. हैप्पी बर्थडे ಥ್ಯಾಂಕ್ ಯು. ಜಲ್ದಿ ಆಗದೆ ಮತ್ತೆ. ಚಿಂಕಳ जाकीन जाऊ चल. यो काय सोपा सेट बघ याद करणार ना धना याद नो धना तू फ्रूट करता जातो. ಅಂದ್ರೆ ಈ ಗೋಳಿಗೆ ಬ್ಯಾಟ್ ಹಾಕೋದು ತಿಂಗಡೆ. ಇನ್ನು ಹಾಗೆ ಇದು ಇವರ ಬರ್ತಡೇ ದಿನದ ವ್ಲಾಗ್ ಆಗಿತ್ತು. ಇನ್ನು ಅವತ್ತು ನಾವೇನು ಅಷ್ಟು ಅಂದ್ಕೊಂಡಿರಲಿಲ್ಲ ಸೆಲೆಬ್ರೇಷನ್ ಎಲ್ಲ. ನವೀನ್ ಅಣ್ಣ ಬಂದಿದ್ದರಿಂದ ಹಾಗೆ ಕೇಕ್ ತೊಗೊಬಂದು ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಥರ ಮಾಡ್ಕೊಂಡ್ವಿ ಅಷ್ಟೇ. ಇನ್ನು ಇವನು ನಮ್ಮ ನಕಲು ಸಹ ಸ್ವಲ್ಪ ಒದೆ ತಿಂತಾಯಿದ್ದ. ಅವನು ಕೇಕ್ನ ಹಾಗೆ ಎತ್ಕೊಂಡು ತಿಂತಾಯಿದ್ದ, ಪ್ಲೇಟ್ಗೆ ಹಾಕ್ಕೊಂಡು ತಿಂತಿರಲಿಲ್ಲ ಅಂತ ಅಂದ್ಬಿಟ್ಟು ಅವ್ರ ಪಪ್ಪ ಸ್ವಲ್ಪ ಬೈತಾಯಿದ್ರು. ಅವನು ಅದಕ್ಕೇ ಮುನ್ಸ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದ. ಇನ್ನು ವ್ಲಾಗ್ನೂ ಸಹ ನಾನು ಏನೂ ಮಾಡ್ಕೊಳ್ಳೋಕ್ಕಾಗಿಲ್ಲ, ಯಾಕಂದರೆ ಇದು ಡಿಸೆಂಬರ್ 5 ಶುಕ್ರವಾರದ ವ್ಲಾಗು. ಇನ್ನು ಅವತ್ತು ಮಾರನೇ ದಿನ ಅಂದರೆ ಸಂಡೇನೇ ನಮ್ಮ ಅಜ್ಜಿ ತೀರೋದ್ರು. ಇನ್ನು ನಮ್ಮ ಅಜ್ಜಿ ತೀರೋಗಿ ನಾವೆಲ್ಲ ಹೋಗಿದ್ವಿ. ಆದಮೇಲೆ ನೋಡಿದ್ರೆ ನಾನು ಆಲ್ಮೋಸ್ಟ್ ಲಾಸ್ಟ್ ವ್ಲಾಗಲ್ಲಿ ಹಾಕಿದ್ದೆ ನಮ್ಮ ಅಜ್ಜಿ ತಾತನ ನೋಡ್ಕೊಂಬರಕ್ಕೆ ಊರಿಗೆ ಹೋಗಿದ್ದೀವಿ ಅಂತ ಅಂದ್ಬಿಟ್ಟು. ಆಮೇಲೆ ನೋಡ್ರೆ ನಮ್ಗೆ ಅದೊಂಥರ ಶಾಕಿಂಗ್ ನ್ಯೂಸ್ ಥರನೇ ಆಗೋಯ್ತು ನಮ್ಮ ಅಜ್ಜಿ ತೀರೋಗಿದ್ದು. ಹಾಗಾಗಿ ನಾವು ಏನು ವೀಡಿಯೋಗಳನ್ನೇನು ಮಾಡ್ತಾನೆ ಇರಲಿಲ್ಲ ಈ ನಡುವೆ. ಅದಾದ್ಗೆ 3 ದಿನಕ್ಕೆ ನಮ್ಮ ಅಜ್ಜಿ ತೀರೋಗಿ 3 ದಿನಕ್ಕೆ ನಮ್ಮ ತಾತನೂ ಸಹ ತೀರೋದ್ರು. ಏಕೆ ಏನಾಯಿತು ಅಂದ್ಬಿಟ್ಟು ಅದೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಹಾಗಾಗಿ ನನಗೆ ಸ್ವಲ್ಪ ವೀಡಿಯೋಸ್ನೇನು ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಇನ್ನು 1-2 ಡೇಸ್ ಆಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಗಳನ್ನ ಮಾಡ್ತೀನಿ. ಇನ್ನು ಹಾಗೆ ಇದು ಬರ್ತಡೇ ದಿನದ ವ್ಲಾಗ್ ಆಗಿತ್ತು.
ಇನ್ನು ಅಪ್ಕಮಿಂಗ್ ವ್ಲಾಗ್ಸಲ್ಲೆಲ್ಲ ತುಂಬ ಆ್ಯಕ್ಟಿವ್ ಆಗಿರೋಕ್ಕೆ ನೋಡ್ತೀನಿ. ನನ್ನ ಕೈಲಾದಷ್ಟು ನಾನು ಟ್ರೈ ಮಾಡ್ತೀನಿ. ನಾನು ಅಂದ್ಕೊತೀನಿ ಮಾಡಬೇಕು ಅಂದ್ಬಿಟ್ಟು, ಆದರೆ ನನಗೆ ಏನಾಗಿದೆಯೋ ಏನೋ, ನನಗೆ ಏನಾದರೂ ಒಂದು ಅಡೆತಡೆ ಬಂದದು ಮಾಡೋಕ್ಕೆ ಆಗಲ್ಲ ವ್ಲಾಗ್, ಆ ಥರ ಆಗ್ತಾಯಿದೆ. ಇರಲಿ ನೋಡೋಣ ಅಂತ ಅಂದ್ಬಿಟ್ಟು ಈಗ ಅಂದ್ಕೊಂಡಿದ್ದೀನಿ ನಾನು ಮಾಡಲೇಬೇಕು, ಏನೇ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು. ಹಾಗೆ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಯಾರೆಲ್ಲ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ.